ವೆಲ್ಕಮ್ ಟು ಕಾಶ್ಮೀರ್ ಗೈಸ್. ನೋಡ್ರಿ ಹೆಂಗಿದೆ ಕಾಶ್ಮೀರ, ಚಳಿ ಬೇರೆ ನೋಡಿ. ಕಾಶ್ಮೀರಿಂದ ಬಂದಿದ್ಯಾ, ಟಯರ್ಡ್ ಆಗಿರುತ್ತೆ. ವಾಲ್ ಪೇಪರ್ ಇಲ್ಲಿ ಮಾಡಿಸ್ತೀನಿ ಅಂದಿದ್ನಲ್ಲ, ಅದು ಇವಾಗ ಮಾಡಿಸ್ತಾ ಇದ್ದೀನಿ. ನೋಡಿ ಹಿಂಗೆ ಕಾಣುತ್ತೆ, ನೋಡಿ ಸಗಲ ಕಾಣ್ತಿದ್ದಾರೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ನಾನು ನೈಟ್ ಶುರು ಮಾಡ್ತಾ ಇದ್ದೀನಿ. ಬಿಕಾಸ್ ಬೆಳಗಿಂದ ತುಂಬ ಹೆಲ್ಡಪ್ ಆಗಿದೆ ಬೇರೆ ಕೆಲಸದಲ್ಲಿ, ಆ್ಯಂಡ್ ಬೆಳಗಿಂದ ಹಲ್ಲು ನೋವಿದೆ. ಸೊ ಅದಕ್ಕೆ ನಾನು ವ್ಲಾಗ್ ಶುರು ಮಾಡೋಕ್ಕಾಗಿರಲಿಲ್ಲ. ಈಗ ನಾನು ನಮ್ಮ ಮನೆಗೆ ಬಂದಿದ್ದೀನಿ, ಆಚೆಲ್ಲಿ ಹೋಗಿದ್ದೆ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀನಿ. ಇಲ್ಲಿ ನಮ್ಮ ಅಕ್ಕ ಭಾವ ಎಲ್ಲ ಬಂದಿದ್ದಾರೆ. ಆ್ಯಂಡ್ ಅದು ಬಿಟ್ಟು ನನಗೆ ರೆಡಿಯಾಗಿ ಒಂದು ಇವೆಂಟ್ಗೆ ಹೋಗಬೇಕು, ಮದುವೆ. ಯಾರ್ದು ಅಂದರೆ ನಮ್ಮ ಒಂದು ಸಾಂಗ್ ಶೂಟಿಗೆ ಚಿತ್ರ ಅಂತ ಬಂದಿದ್ದರು, ಅವ್ರ ಅಕ್ಕ ಮದುವೆ ಅಂತೆ. ಅವರು ನಂಗೆ ಹೇಳಿದರು ಬನ್ನಿ ಅಂತ. ಸೊ ನಾನು ಮಿಸ್ ಮಾಡಬಾರ್ದು ಅಂತೇಳಿ ಈಗ ಹೋಗ್ತಾ ಇದ್ದೀನಿ ರೆಡಿ ಆಗೋಕ್ಕೆ. ಬನ್ನಿ ಹೋಗುವ ಗೈಸ್. ನಮ್ಮ ಅಕ್ಕ ಅವಳ ದುಃಖನ ಹೇಳ್ಕೊಂಡಿದ್ದಾಳೆ ನನಗೆ. ಅವಳ ಜೊತೆ ಒಂದು ಕೊಲಾಬ್ರೇಷನ್ ಮಾಡ್ಬೇಕಂತೆ, ರೀಲ್ಸ್ ಕೊಲಾಬ್ರೇಷನ್. ನಮ್ಮ ಅಕ್ಕ ಇವಾಗ ಒಳ್ಳೊಳ್ಳೆ ಕಾಂಟೆಂಟ್ಸ್ ಮಾಡ್ತಿದ್ದಾಳಂತೆ. ಅತ್ತೆ ಸೊಸೆ ಜಗಳ ಎಲ್ಲ ಮಾಡ್ತಿದ್ದಾಳೆ. ಅತ್ತೆ ಸೊಸೆ ಕಾಂಟೆಂಟ್ ಆಯ್ತು ಮಾಡಮ್ಮ. ನಮ್ಮ ಹೊಟ್ಟೆ ಮೇಲೆ ಹೊಡಿ ಮಾಡು, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಲಿ ಆಯ್ತಾ ಗೈಸ್. ನಮ್ಮ ಭಾವ ತಿಂತಿದ್ದಾರೆ ಪಾಪ, ನಮ್ಮ ಅಕ್ಕ ಬಿರಿಯಾನಿ ತಿನ್ನಂಗಿಲ್ಲ ಗೈಸ್. ನಮ್ಮ ಅಕ್ಕ ನೀರು ಕುಡ್ಕೊಂಡು ಬದುಕ್ತಾಳೆ ನೋಡಿ, ಬಿರಿಯಾನಿ ತಿನ್ನಂಗಿಲ್ಲ ಅಂತ ಪಾಪ. ತಿಂದ ಸ್ವಲ್ಪ ಗೈಸ್. ಫೈನಲಿ ರೆಡಿ ಆಗಿದ್ದೀನಿ ಮದುವೆಗೆ. ಈ ಬಟ್ಟೆ ಹಾಕೊಂಡಿದ್ದೀನಿ ರಿಸೆಪ್ಷನ್ಗೆ. ಆ್ಯಂಡ್ ನಮ್ಮ ಅಕ್ಕ ಬಾವ ಅಲ್ಲಿಂದ ಎಲ್ಲೋ ಹೋಗ್ತಾರಂತೆ ಕಾರಲ್ಲಿ. ಅದಕ್ಕೆ ನಮ್ಮನ್ನ ರಿಸೆಪ್ಷನ್ಗೂ ಡ್ರಾಪ್ ಹಾಕ್ಬಿಟ್ಟು ಮತ್ತೆ ನಮ್ಮನ್ನ ಬಂದು ಪಿಕ್ ಮಾಡ್ತಾರೆ ರಿಸೆಪ್ಷನ್ ಮುಗಿದ್ಮೇಲೆ. ನೋಡಿ ನಮ್ಮ ಅಕ್ಕ ಪಾಪ ಮಟನ್ ಬಿರಿಯಾನಿ ತಿಂದಿಲ್ಲ, ಚೆನ್ನಾಗಿ ತಗೊಟ್ರೆ. ನಾನಂತೂ ತಿಂದೆ ಗೈಸ್. ನಮ್ಮ ಶ್ರವಣ್ ಬ್ರೋ ಕಾಲ್ ಮಾಡ್ಬಿಟ್ಟು ಕೇಳಿದೆ ತಿನ್ಬೋದು ಅವನು. ತಿನ್ನಿ ಬ್ರೋ ಅಂತ ದೇವರಣೆ ಮಾಡಿದೆ. ತಿನ್ನಿ ಬ್ರೋ, ಕ್ಯಾಲರೀಸ್ ಕೌಂಟ್ ಮಾಡಿ ಬ್ರೋ ಅಂತ. ಸರಿ ಬ್ರೋ ಅಂದ್ಬಿಟ್ಟು ಅಂತೂ ತಿಂದೆ ಗೈಸ್. ಹೋಗ್ತಾ ಇದೀವಿ ಪ್ಯಾಲೇಸ್ ಗ್ರೌಂಡ್ಗೆ. ಗೌಡ್ರೆ ಒಂದು ಬೊಕ್ಕೆಗೆ ತೊಗೋಬೇಕು ಗೌಡ್ರೆ, ಆನ್ ದ ವೇ. ಅಲ್ಲಿ ಸಿಗುತ್ತೆ, ಅಲ್ಲೇ ಸಿಗುತ್ತಾ? ಇಲ್ಲ ಆನ್ ದ ವೇ. ಒಂದು ಬೊಕ್ಕೆ ತೊಗೊಂಡು ಹೋಗ್ಬೇಕು ಗೈಸ್. ಯಾರು ಮದುವೆಗೆ ಹೋಗ್ತಿರೋದು ಅಂದರೆ ನಮ್ಮ ಜೊತೆ ಒಂದು ಸಾಂಗ್ ಮಾಡಿರಲ್ಲ, ಇಲ್ಲ ಓ ಮೇರಿ ಇಲ್ಲ ಚಿತ್ರ, ನಾನು ಹೇಳಿದೆ ತಾಯಿದೆ ಬ್ಲಾಗಲ್ಲಿ. ಸೊ ಯಾ ಲೆಟ್ಸ್ ಗೋ ಗೈಸ್. ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಇವೆಂಟ್ಗೆ, ಬಟ್ ಎನಿವೇಸ್ ಇಟ್ಸ್ ಫೈನ್. ಜನ ಕಮ್ಮಿ ಇದ್ದಷ್ಟೇ ಒಳ್ಳೇದು ಗೈಸ್. ಫಸ್ಟ್ ಟೈಮ್ ನರ್ವಸ್ ಫೀಲ್ ಆಗ್ತಿದೆ ನೋಡಿ, ಸಗಲ ಕಾಣ್ತಿದ್ದಾರೆ. ಹಾಯ್, ಅಲ್ಲಿಂದ ನಿನ್ಗೋ ಗಿಫ್ಟ್ ಕೊಡೋದಲ್ಲ, ನೀನು ಇಸ್ಕೋ. ಹೇಳು ಹುಡುಗಿ ಕಡೆಯವರು ಅಂತ ಹೇಳಿ ಹೋಗು, ಹಂಗೆ ಅಲ್ಲಿಂದ ಹೋಗು. ಹಾಯ್, ಕಂಗ್ರ್ಯಾಚುಲೇಷನ್ಸ್. ನಡೀತಾ ಇದೆ ಅದು. ಕಂಗ್ರಾಟ್ಸ್. ನೋಡಿ ಸರ್, ಬಟ್ಟೆ ತೊಳಿತಾ ಇದ್ದೀನಿ ನಾನು. ಶೋರ್ ಥ್ಯಾಂಕ್ ಯು ಕಂಗ್ರಾಟ್ಸ್ ಅಗೇನ್. ಥ್ಯಾಂಕ್ ಯು. ಶೋರ್ ಮತ್ತೆ ಸಿಗುವ. ನಾನು ಹೋಸ್ಟ್ ಮಾಡ್ತೀನಿ ಪಾರ್ಟಿ, ನೀವು ಬರಬೇಕು ಆಯ್ತಾ? ಡನ್. ಸಿ ಯು ಬಾಯ್. ಥ್ಯಾಂಕ್ ಯು ಬಾಯ್. ಶೋರ್ ಗೈಸ್. ತುಂಬ ಚೆನ್ನಾಗಿದೆ ಜಾಗ, ವೆರಿ ಪೀಸ್ಫುಲ್. ನಾವು ಮೊನ್ನೆ ನಾನು ಊರನ್ನೆಲ್ಲ ವಿಡಿಯೋ ಮಾಡಿದ್ವಲ್ಲ, ಇದೇ ಗೇಟ್. ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಅದೇ ಗೇಟ್ ಮುಂದೆ ಮಾಡಿದ್ವಿ ಗೈಸ್. ಸೊ ಫೈನಲಿ ಅಲ್ಲಿಂದ ಹೊರಟ್ವಿ. ನಾವು ಏನೂ ತಿನ್ನಕ್ಕೆ ಹೋಗಿಲ್ಲ, ಬಿಕಾಸ್ ಡೈರೆಕ್ಟಲ್ಲಿ ಇದ್ದೀವಿ. ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಪಕ್ಕ ನಾನ್ ಸ್ಟಾಪ್ ಇಳಿಸ್ತೀವಿ ಅಂತ ಹೇಳ್ಬಿಟ್ಟು ಸಾರಿ ಅಂದ್ಬಿಟ್ಟು ನಾವೇನು ಪಾರ್ಟಿ ಹೋಸ್ಟ್ ಮಾಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ಅಲ್ಲಿಂದ. ಸೊ ಬನ್ನಿ, ಈಗ ನಾವು ಕಾರ್ ಹುಡುಕ್ತಾ ಇದ್ದೀವಿ. ನಮ್ಮ ಅಕ್ಕ ಬಾಬಾ ಇಲ್ಲೆಲ್ಲೋ ಇದ್ದಾರೆ ಅಂದರು, ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ನಮ್ಮ ಅಕ್ಕ ಬಾಬಾ ಬಂದರು, ಬನ್ನಿ ಗೌಡ್ರೆ ಅನ್ಲಾಕ್. ಐಸ್ ಕ್ರೀಮ್ ತಂದ್ಬಿಟ್ಟು ನೋಡಿ ಗೈಸ್. ಹೊಟ್ಟೆ ಉರಿಸ್ತೀಯಾ ನೋಡಿ ಗೈಸ್. ಗೌಡ್ರು ಗೌಡ್ರೆ ಅದೇನು ಇದ್ರಲ್ಲಿ ಹೆಲ್ತಿ ಫುಡ್ ಮೇಂಟೈನ್ ಮಾಡೋಣ ಅಂತ ನೋಡಿ. ಅಪ್ಪ ಇದು ನೋಡು ಸಂಜಯ್, ಮೂಗೆಲ್ಲ ಮಾಡ್ಕೊಂಡ್ಬಿಟ್ಟವ್ರೆ. ನಮ್ಮ ಅಕ್ಕ ನೋಡಿ ನನ್ನ ಕೈ ಇದನ್ನ ಮಾಡಿಸ್ತವಳೆ. ಸಂಜು ನೋಡ್ರೆ ಐಸ್ ತಿನ್ಬೋದಲ್ವ ಸಂಜು? ಇಲ್ಲ ಕೊಡ್ರೆ. ಸಾರಿ, ಐಸ್ ಅಂತೀನಿ, ಫ್ರೂಟ್ಸ್ ಇಲ್ಲ. ಫ್ರೂಟ್ಸ್ ನಾರ್ಮಲ್ ಫ್ರೂಟ್ ತಿನ್ಬೋದು. ನೀರಲ್ಲಿ ತೊಳ್ಕೊಡ್ತೀನಿ. ಸಾಕು ಜಾಸ್ತಿ ಬೇಡ. ಸಾಕು ತಿಂತಾರದೇ ಅದು ದೊಡ್ಡ ವಿಷಯ. ಸಾಕು ಅಂತೆ. ಸಾಕು ಏನೇನು ತುಂಬಿಸಿಕೋರಪ್ಪ. ಸಾಕು ಗಲೀಜ್ ಮಾಡ್ಬಿಟ್ರು. ನೋಡಿ. ನಮ್ಮ ಮನೆಯಲ್ಲಿ ದಿನವೂ ಕ್ಯಾಶ್ಯೂ ತಿನ್ಬೋದು. ಒಟ್ಟಲ್ಲಿ ತಿನ್ಬೇಕು. ನಮ್ದೇ ಶಾಪ, ನಮ್ದೇ. ಹೋಗಿ ಬಿಡಿ. ನಮ್ಮ ಅಕ್ಕ ಒಂದು ಸ್ಪೂನ್ DBCಗೆ ಹೋಗ್ಬಿಡ್ತಾವಳೆ, ಅಂತ ಕಣ್ಣು ಹಾಕಿದ್ದೀನಿ ನಾನು. ಅವನು ಕಣ್ಣೀರೇ ಬಂದ್ಬಿಡ್ತೀವಿ ಒಂದು ಸ್ಪೂನ್ಗೆ. ಇನ್ನೊಂದು 2ನೇ ಸ್ಪೂನ್ ತಿನ್ನು, ಹೋಗೇ ಬಿಡ್ತೀಯ. ನನಗೆ ತಲೆ ಬೇಕಣ್ಣ, ಬೇಕೇ ಬೇಕು.
ತಿನ್ನೋದು ನೋಡಕ್ ಆಗ್ತಾ ಇಲ್ಲ ಅಣ್ಣ. ದೇವ್ರೇ ಆಗ್ತಾ ಇಲ್ಲ ದೇವ್ರೇ. 6 ಪ್ಯಾಕ್ ಹಿಂಗ್ ಕೊಟ್ಬಿಡು ದೇವ್ರೇ. ಚೆನ್ನಾಗಿ ತಿಂತೀವಿ ದೇವ್ರೇ. ನಮ್ಮ ಅಕ್ಕ ಎಷ್ಟು ವರ್ಷ ಬದುಕೋಳು ಗೊತ್ತಾ ಭೂಮಿ ಮೇಲೆ? 27 ವರ್ಷ ಬದುಕೋಳೆ. 8 ತಿಂಗಳು 10 ದಿನ ಬದುಕೋಳು ನಮ್ಮ ಅಕ್ಕ. ನಮ್ಮ ಸಂಜಯ್ 25 ವರ್ಷ 5 ತಿಂಗಳು 8 ದಿನ ಬದುಕಿದ್ಯಾ? ಕರೆಕ್ಟಾ? ಕರೆಕ್ಟ್ ಅನ್ನು ಸಾರಿ 1327 ವೀಕ್ಸ್ ಬದುಕಿದ್ಯಾ? ಅದ್ರಲ್ಲಿ ಎಷ್ಟು ದಿನ ನೆಮ್ಮದಿಯಾಗಿ ಬದುಕಿದ್ಯಾ? ಕಮಿಟ್ ಆಗಕ್ ಮುಂಚೆ ಕಮಿಟ್ ಆಗಕ್ ಮುಂಚೆ ನೆಮ್ಮದಿಯಾಗಿ ಬದುಕಿದ್ದೆ. ಡೇಸ್ ಬರೀ 9,000 ದಿನ. ಹ್ಯಾಪಿ ಡೇ ಅಂದ್ರೆ ಕಮಿಟ್ ಆಗಿದ್ದ ದಿವಸ. ಫುಲ್ ಹ್ಯಾಪಿ ಡೇ ಕಮಿಟ್ ಆಗಕ್ ಮುಂಚೆ, ಸ್ಯಾಡ್ ಡೇಸ್ ಕಮಿಟ್ ಆದ್ಮೇಲೆ. ಸಂಜಯ್ ನೀನು 9,293 ದಿನ ಬದುಕಿದ್ಯಾ? ಗಂಟೆ 9,000 ಗಂಟೆ ಲೆಕ್ಕ ಹಾಕಿದ್ರೆ 2,23,000 ಗಂಟೆ ಬದುಕಿದ್ಯಾ. ಇನ್ನು 2 ನಿಮಿಷ ನೀನು ಹೋಗ್ಬಿಡ್ತೀಯ. 25,000 ನೀನು ಹೋಗ್ಬಿಡ್ತೀಯ. ನನ್ನ ಬರ್ಡೇ ಡೇಟ್ ನೆನ್ಪಿಟ್ಕೊಳ್ಳಿ, ಗಿಫ್ಟ್ ಕಳ್ಸಕ್ಕಾಗುತ್ತೆ. April 27th ಗೈಸ್, 1999. ಸೊ ನನ್ನ ಏಜ್ ಬಂದು 25 ವರ್ಷ 6 ತಿಂಗಳು 27 ದಿನ ಬದುಕಿದ್ದೀನಿ ನಾನು. ಡೇಸ್ ಲೆಕ್ಕ ಹಾಕಿದ್ರೆ 9,342 ವೀಕ್ಸ್ ನೋಡಿದೀನಿ. ಸಂಜಯ್ ನಿನ್ಗಿಂತ 100-150 ದಿನ ಜಾಸ್ತಿ ನೋಡಿದೀನಿ ನಾನು. ಇಷ್ಟೆಲ್ಲ ಬದುಕಿದ್ರು ಅವನಿಗೆ ನೀಟಾಗಿ 9,000 ಹೇಳಕ್ ಬರ್ತಿಲ್ಲ. ನೀವು ಮಾತಾಡ್ತಾರ ಆಯ್ತು. ಗಂಟೆ ಲೆಕ್ಕ ಹಾಕಿದ್ರೆ 2,24,000 ಗಂಟೆ ನಾನು ಬದುಕಿರೋದು. ಇದು ಓದ್ಬೇಕಾದ್ರೆ 1 ಗಂಟೆ ಮುಗ್ದೋಗಿದೆ. ಸಾಯಿಲ್ ನೋಡೋಣ. ಸಾಯಿಲ್ ಎಷ್ಟು ಏಜು? ಸಾಯಿಲ್ ಸೆಪ್ಟೆಂಬರ್ 28 2001. 3 ವರ್ಷನಾ? 2021 ಹಾಕ್ಬಿಟ್ಟಿದ್ದೀನಿ ನಾನು. 3 ವರ್ಷನಾ ಅಂತ ಇದ್ದೀನಿ. 2001 22 ವರ್ಷ ನಮ್ಮ ತಮ್ಮಂಗೆ. ಅಂದ್ರೆ ಸಾಯಿಲ್ಗೆ 11 ಮಂತ್ಸ್ ಬದುಕವನೆ. 275 ತಿಂಗಳು ಅಲ್ಲ, 275 ಮಂತ್ಸ್ ಅವ್ನು ಬದುಕಿದ್ದು ಭೂಮಿ ಮೇಲೆ. ಅಂದ್ರೆ ಬದುಕಿದ್ದಾನೆ. ಡೇಸ್ ಲೆಕ್ಕ ಆಗಿರೋ ಬರೀ 8,000 ದಿನ ಬದುಕಿರೋದು ಅಷ್ಟೇ. 8,000 ಅಷ್ಟೇ ದಿನಗಳು ನೋಡಿರೋದು. ಯಾರೋ ಚಿಕ್ಕ ಹುಡುಗ ಅವನಿಗಿಂತ 1,000 ಜಾಸ್ತಿ ನೋಡಿದ್ವಿ. 1,000 ದಿನ ಜಾಸ್ತಿ. 8,000 ತಲೆನೋವೆ. 8,000 ನೆಮ್ಮದಿಯಾಗಿ ಬದುಕಿರಲ್ಲ. ಭಯ ದೀದಿ 8,300 ದಿನ ಬದುಕಿರ್ಬೋದು. 8,000 ಟೆನ್ಷನ್ ಅಲ್ಲೇ ಬದುಕಿರೋದು ಅವನು. ಭಯ ದೀದಿ ಅನ್ಕೊಂಡೇ ಇರ್ತಾನೆ. ಒಳ್ಳೆ ಜ್ಯಾದಾ ಬಾತ್ ಕರ್ನಾಕೋ. 34 ವರ್ಷ 6 ತಿಂಗಳು 3 ದಿನ ಗೌಡ್ರೆ ನೀವು ಬದುಕಿರೋದು. ಬದುಕ್ತಿರೋದು 414 ತಿಂಗಳು ನೋಡಿದೀರಾ ನೀವು. ಕರೆಕ್ಟಾ? ಕರೆಕ್ಟ್ ಅನ್ನಿ. 414 ತಿಂಗಳ ಜಾಸ್ತಿ ಇರ್ಬೇಕು ನೋಡಿ. ಇಲ್ಲ ಕರೆಕ್ಟ್ 1,800 ವೀಕ್ಸ್ ನೋಡಿದೀರಾ. ಕರೆಕ್ಟಾ? ಕರೆಕ್ಟ್ ಅನ್ನಿ. 3,02,544 ಗಂಟೆ ಬದುಕಿದ್ದೀರಾ. ಬದುಕ್ತಾ ಇದ್ದೀರಾ. ಸಾರಿ, ನಿತೀಶ್ ಸಾಕು ತೀರ್ಕೊಂಡ್ಬಿಟ್ಟಾರೆ. ಫೈನಲಿ ನಾನು ನಮ್ಮ ಅಕ್ಕ ಬಾವ ಸಂಜೆ ಹೋದ. ಫಸ್ಟ್ ಟೈಮ್ ಎಷ್ಟೋ 3 ಜನ ಹೋಗ್ತಿರೋದು. ಎಷ್ಟೋ ವರ್ಷ ಹೋಗೇ ಇಲ್ಲ ನನ್ನ ಪ್ರಕಾರ. ಮದುವೆ ಆದ್ಮೇಲೆ ಹೋಗೇ ಇಲ್ಲ ನಾನು ಅವ್ರ ಜೊತೆಗೆ. ಏನೋ ಕಾರಣಾಂತರಗಳಿಂದ ಈಗ ಫೈನಲಿ ಐ ಆಮ್ ಸ್ಪೆಂಡಿಂಗ್ ಟೈಮ್ ವಿತ್ ದೆಮ್. ಅಂಡ್ ಇವಾಗ ಇವರು ತಿನ್ನಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಅವ್ರಿಬ್ಬರನ್ನ ಡೇಟ್ ಕರ್ಕೊಂಡು ಹೋಗ್ತಾ ಇದೀವಿ. ನಾನು ಜಾಕೆಟ್ ಯಾರು ಹಾಕೊಂಬರ ಕೇಳಿದ್ ನಿನಗೆ? ಗೈಸ್ ನಂಗೆ ನೆನಪಿದೆ, ಜಾಕೆಟ್ ಹಾಕೊಂಡು ಒಂದು ರೀಲ್ ಮಾಡಿದ್ದೆ. ಫೇಕ್ ಲ್ಯಾಂಬೋರ್ಗಿನಿ ಹಾಕೊಂಡು ಜಾಕೆಟ್ ಅಲ್ಲಿ ಏನೋ ಫೇಕ್ ಲ್ಯಾಂಬೋರ್ಗಿನಿ ಜಾಕೆಟ್ ಹಾಕೊಂಡು ರೀಲ್ ಮಾಡ್ತಿದ್ಯಾ ಅಂತ ಯಾರೋ ಕಾಮೆಂಟ್ ಹಾಕಿದ್ರು. ಅವಾಗ ನಾನು ರಿಯಲ್ ತಗೊಳ್ಳೋ ಟೈಮ್ ಬರುತ್ತೆ ಅಂತ ಹೇಳಿದೆ. ಅದು ಬರುತ್ತೆ ಗೈಸ್. ರಿಯಲ್ ಲ್ಯಾಂಬೋರ್ಗಿನಿ ಜಾಕೆಟ್ ತಗೊಳ್ಳೋಣ. ಲ್ಯಾಂಬೋರ್ಗಿನಿ ಉರ್ಸ್ ಈಗ ಎಲ್ಲಿಗೆ ಹೋಗೋದು ಅಂತ ಇನ್ನೂ ಗೊತ್ತಿಲ್ಲ. ನಾನು ಏರ್ಪೋರ್ಟ್ ರೋಡ್ ಅನ್ಕೊಂಡೆ, ಬಟ್ ಏರ್ಪೋರ್ಟ್ ರೋಡ್ ಬೇಡ, ಬೇರೆ ಹೋಗೋಣ ಅಂತಿದ್ದಾರೆ. ಮೈಸೂರು ರೋಡ್ ಕಡೆ ಹೋಗೋಣ ಅಂತಿದ್ದಾರೆ. ಸಖತ್ ದೂರನೇ, ಬಟ್ ಎನಿವೇಸ್ ನೋಡೋಣ ಬನ್ನಿ. ಕೆಫೆಗೆ ಹೋಗಿ ಕಾಫಿ ಕುಡಿಯೋದಾ? ಬನ್ನಿ ಆಯ್ತು. ಒಂದು ಕಾಫಿ ಕುಡಿಯೋಣ ಅಂತ ಫಸ್ಟ್ ಬ್ರೇಕ್ ಹಾಕಿದ್ದೀವಿ. ಇಲ್ಲೊಂದು ಹೋಟ್ಲಿದೆ ಶ್ರೀ ಶೇಲಂ ಅಂತ. ಅಲ್ಲಿ ಕಾಫಿ ಕೊಟ್ಬಿಟ್ಟು ನೋಡಿ, ಆಗಲೇ ಅಲ್ಲಿ ಮೂವ್ ಆಗ್ಬಿಟ್ಟವ್ರೆ ನಮ್ಮ ಅಕ್ಕ ಬಾವ. ಆಯ್ತು, ಒಂದು ಕಾಫಿ ಕೊಟ್ಬಿಟ್ಟು ಆಮೇಲೆ ಮುಂದೆ ಇನ್ನೂ
ಮೈಸೂರು ರೋಡ್ ಹತ್ರ ಅದೊಂದು ಕೆಫೆ ಇದೆ, ಅಲ್ಲಿಗೆ ಹೋಗ್ಬೇಕಂತೆ. ಬನ್ನಿ ಹೋಗೋಣ. ಏನನ್ಸುತ್ತೆ ನಾನು ಲ್ಯಾಂಬೋರ್ಗಿನಿ ಜಾಕೆಟ್ ಹಾಕೊಂಡು ಖುಷಿ ಆಗ್ತಿದ್ಯಾ? ಲ್ಯಾಂಬೋರ್ಗಿನಿ ಅಲ್ಲ, ಲ್ಯಾಂಬೋರ್ಗಿನಿ ಅದು ಲ್ಯಾಂಬೋರ್ಗಿನಿ ಅದಲ್ಲ, ನಾನು ಬೇರೆದು ಅದು ಎಲ್ಲ ಒಟ್ಟೋಗ್ಬಿಟ್ಟೈತೆ. ಲ್ಯಾಂಬೋರ್ಗಿನಿನೇ ಅದು, ಯಾವುದು ಲ್ಯಾಂಬೋರ್ಗಿನಿ. ಚೆನ್ನಾಗೈತೆ ಇದು. ಏನೇನೋ ಇದೆ ನೋಡಿ, ಕಣ್ ತುಂಬಿಸ್ಕೊತಾ ಇದ್ದೀನಿ ನಾನು. ನಮ್ಮ ಬೇಡಮ್ಮ ನಾ ಏನು ತಿನ್ನಂಗಿಲ್ಲ. ಎಷ್ಟು ನೋಡಿ, ವಿಕ್ರಾಂತ್ ರೋಣಲ್ಲಿ ಯೂಸ್ ಮಾಡಿರೋ ಜೀಪ್ ಅಂತ ಇದು. ವಿಕ್ರಾಂತ್ ರೋಣ ಮೂವಿಲಿ ಯೂಸ್ ಮಾಡಿರೋ ಜೀಪ್ ಇದು. ಇದ್ರ ಮೇಲೆ ಸುದೀಪ್ ಸರ್ ಎಲ್ಲ ಕೂತಿದ್ದಾರೆ. ಹಾಂ, ಹಳೆ ಕಾರು ಗೈಸ್. ಸೊ ನಾವು ಕಾಫಿ ಕುಡಿದು ಹೊರಟು ಈಗ ಒಂದು ಕೆಫೆ ಹುಡ್ಕೊಂಡ್ಬಂದ್ವಿ. ನೋಡಿ ಕೆಫೆನೇ ಎಗರ್ಸ್ಬಿಟ್ಟವ್ರು. ಕೆಫೆನೇ ಇಲ್ಲ ಇಲ್ಲಿ. ಮೈಸೂರುವರೆಗೂ ಬಂದಿದ್ದೀವಿ, ಆಲ್ಮೋಸ್ಟ್ ಮೈಸೂರು ಹೈವೇ. ನೋಡೋಣ ಗೈಸ್, ಫೈನಲಿ ಬಂದ್ವಿ. ನೋಡಿ ಅರ್ಧ ಬೆಂಗಳೂರೇ ಇಲ್ಲಿದೆ ಅಂದ್ಕೊಳ್ಳಿ, ಅಷ್ಟು ಕಾರ್ಗಳು ನಿಂತಿದ್ದಾವೆ. ನಾನು ಬಂದಿಲ್ಲ ಇದುವರೆಗೂ, ಅಂದರೆ ಮುಂಚೆ ಬರ್ತಿದ್ವಿ, ಬೇರೆ ಕೆಫೆಗೆ ಹೋಗ್ತಿದ್ವಿ. ಇಲ್ಲಿ ಈ ಕೆಫೆಗೆ ಬಂದಿರೋ ಫಸ್ಟ್ ಟೈಮ್ ಬರ್ತಿರೋದು. ನೋಡೋಣ ಹೆಂಗಿದೆ ಅಂತ ಬನ್ನಿ. ಗಾಡಿ ಮೇಲೆ ಫಾಗ್ ಅಲ್ಲಿ ನೋಡಿ ಜನ ಇದ್ದಾರೆ ಒಳಗೆ. ಸಬ್ಸ್ಕ್ರೈಬರ್ಸ್ ಎಲ್ಲೋದ್ರು ಸಬ್ಸ್ಕ್ರೈಬರ್ಸ್. ಓಕೆ ಗೈಸ್, ಸೊ ಫೈನಲಿ ಚೆನ್ನಾಗಿ ತಿಂದ್ವಿ. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಅಂದರೆ ಹೋಗಿದ್ದ ಜಾಗದಲ್ಲಿ ವಿಡಿಯೋ ಮಾಡೋಂಗಿಲ್ಲ, ನೋ ಫೋಟೋಗ್ರಫಿ ನೋ ವಿಡಿಯೋಗ್ರಫಿ ಅಂತ ಹಾಕಿದ್ರು. ಅದಕ್ಕೆ ನಾವು ವಿಡಿಯೋ ಮಾಡಿಲ್ಲ, ಬಟ್ ಸರಿಯಾಗಿ ತಿಂದಿದ್ದೀವಿ. ನಾನು ಅದಕ್ಕೆ ಬಿಲ್ ಎತ್ಕೊಂಡ್ಬಂದಿದ್ದೆ ಏನೇನು ತಿಂದ್ವಿ ಅಂತ ತೋರ್ಸೋಕ್ಕೆ ನಿಮಗೆ. ಬನ್ನಿ ಇಲ್ಲಿಂದ ಫಸ್ಟು ಹೊರಡೋಣ. ನೋಡಿ ನನ್ನ ಕಾರ್ ಮೇಲೆ ಫಾಗ್, ನೋಡಿ ನನ್ನ ಕಾರ್ ಮೇಲೆ ಫಾಗ್ ನೋಡಿ, ಫಾಗ್. ಮೀನ್ಸ್ ಕ್ಯಾಮ್ರಲ್ಲಿ ಹೆಂಗೆ ಕಾಣ್ತಿದೆ ಅಂದರೆ ರೋಡ್ ಕಾಣ್ತಿರೋ ಥರ ಕಾಣ್ತಿದೆ, ಮುಂದೆಗಡೆ ಕಾಣ್ತಲ್ಲ ರೋಡ್. ನಾವು ಕಾಶ್ಮೀರಲ್ಲಿದ್ದೀವಿ ಗೈಸ್. ವೆಲ್ಕಮ್ ಟು ಕಾಶ್ಮೀರ್ ಗೈಸ್. ನಾನು ನಮ್ಮ ಅಕ್ಕ ಬಾವ ಜೊತೆ ಕಾಶ್ಮೀರಕ್ಕೆ ಬಂದಿದ್ದೀನಿ. ಸೊ ಹೆಂಗ ಅನ್ಸಿದೆ ಕಾಶ್ಮೀರ? ವಾವ್, ಸೂಪರ್ ಆಗಿದೆ. ಚಳಿ ಬೇರೆ ನೋಡಿ, ಜಾಕೆಟ್ ಕಾಶ್ಮೀರ ಚಳಿ ಅಲ್ದೇನು ಬಿಸಿಲಿರುತ್ತಾ? ನೋಡ್ರಿ ಹೆಂಗಿದೆ ಕಾಶ್ಮೀರ? ಜಾಕೆಟ್ ಹಂಗೆ ಡೌನ್ ಇಳಿದ್ರೆ ಮನಾಲಿಗೆ ಹೋಗ್ತಾ ಇದೀವಿ. ಕಾಶ್ಮೀರಿಂದ ಮನಾಲಿಗೆ ಹೋಗ್ಬಿಡ್ತೀಯಾ? ಅದೇ ಡೌನ್ ಬಂದ್ರೆ ಮನಾಲಿ, ಅಪ್ಪು ಬಂದ್ರೆ ಕಾಶ್ಮೀರ್, ನೇಪಾಳ. ಆ್ಯಕ್ಚುಲಿ ನಿದ್ದೆ ಬರ್ತದೆ. ಅಲ್ಲಿ ವ್ಲಾಗ್ ಮಾಡಕ್ಕೆ ಬಿಟ್ರೆ ಚೆನ್ನಾಗಿರೋದು. ಏನೇನು ತಿಂದ್ವಿ ಅಂತೆಲ್ಲ ಹೇಳ್ಬೋದು, ತೋರಿಸ್ಬೋದಿತ್ತು. ಬಟ್ ವ್ಲಾಗ್ ಮಾಡೋಂಗಿಲ್ಲ, ಅದನ್ನು ಸ್ಟಾರ್ಟ್ ಮಾಡಿದೆ ಮಾಡೋಂಗಿಲ್ಲ. ಆದರೆ ಸರಿ ಆಯಿತು, ಸುಮ್ಮನೆ ಯಾಕೆ ಕದ್ದು ಮುಚ್ಚಿ ವ್ಲಾಗ್ ಮಾಡ್ಕೊಂಬರೋದು ಅಂದ್ಬಿಟ್ಟು ಬಿಟ್ಬಿಟ್ಟೆ. ಗೈಸ್, ನಮ್ಮ ಅಕ್ಕ ಬಾವ ಇಲ್ಲೇ ಇಳ್ಕೊಂಡ್ರು ಅವ್ರ ಮನೆ ಹತ್ರ. ನಮ್ಮ ಮನೆ ತೋರಿಸಲ್ಲ, ಅವ್ರ ಗಾಡಿ ನಮ್ಮ ಮನೆ ಹತ್ರ ಇದೆ. ಬಟ್ ನಾಳೆ ಬಂದು ಪಿಕ್ ಮಾಡ್ತಾರಂತೆ. ಬಾಯ್ ಕೊಡ್ರೆ ಬಾಯ್. ಗುಡ್ ನೈಟ್ ಬಾಯ್. ಗುಡ್ ನೈಟ್. ಇಟ್ ವಾಸ್ ಅ ಗುಡ್ ಟೈಮ್. ಡಿನ್ನರ್ ಮಿಡ್ ನೈಟ್ ಡಿನ್ನರ್. ಕಾಶ್ಮೀರಿಂದ ಬಂದಿದ್ಯಾ, ಟಯರ್ಡ್ ಆಗಿರುತ್ತೆ. ಬಾಯ್ ಹುಷಾರ್. ಬಾಯ್ ಕೊಡ್ರಿ, ಹುಷಾರ್ ಕೊಟ್ರಿ ಬಾಯ್. ಬನ್ನಿ ಗೈಸ್, ಇಲ್ಲಿಂದ ನಾನು ಕೊಡ್ರಿ, ಇಲ್ಲಿಂದ ನಾನು ಹೋಗ್ಬೇಕೀಗ. ಗೈಸ್, ನಮ್ಮ ಮನೆಗೆ ಬರೋಷ್ಟರಲ್ಲಿ ಬೆಳಕಾಗೋಯ್ತು. ನೋಡಿ ಬೆಳಕಾಗೋಯ್ತು. ಈಗ ನಾನು ಮಲ್ಗಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಟೈಮ್ ಇಸ್ 7 o'clock. ರೀಚ್ ಆಗೋಷ್ಟರಲ್ಲಿ 7 ಗಂಟೆ ಆಯಿತು. ಆ್ಯಂಡ್ ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ವಿತ್ ಮೈ ಸಿಸ್ಟರ್ ಆ್ಯಂಡ್ ಬಾವ. ಈ ಥರ ನಾವು ಹೋಗಿಲ್ಲ ಯಾವತ್ತೂ. ಸೊ ನಾನು ನಮ್ಮ ಅಕ್ಕ ಬಾವ 3 ಜನ. ಇಟ್ ವಾಸ್ ಅ ವೆರಿ ಗುಡ್ ಟೈಮ್. ಆ್ಯಂಡ್ ತುಂಬ ಮಾತಾಡಿದ್ವಿ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ, ಲಾಫ್ಟ್, ವಿ ಸ್ಪೋಕ್ ಅಬೌಟ್ ಲಾಟ್ ಆಫ್ ಥಿಂಗ್ಸ್. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಅ ನೈಸ್ ಮೂಮೆಂಟ್. ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿನ ಹೇಳ್ದಂಗೆ ವ್ಲಾಗ್ ಮಾಡೋಕ್ಕೆ ಬಿಡಲಿಲ್ಲ ನನಗೆ. ಸೊ ಐಮ್ ಲೈಕ್ ಓಕೆ, ಎನಿವೇಸ್ ಲೆಟ್ ಮೀ ಟಾಕ್ ಟು ದೆಮ್ ಅಂದ್ಕೊಂಡು ಮಾತಾಡಿದೆ. ಸೊ ಈಗ ನಾನು ಮಲಗಿ ಎದ್ದೇಳ್ತೀನಿ. ಎದ್ದು ಮುಂದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮೇ ಬಿ ಈಗ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಸೊ ವಾಲ್ಪೇಪರ್ ಇಲ್ಲಿ ಮಾಡಿಸ್ತೀನಿ ಅಂದಿದ್ನಲ್ಲ, ಅದು ಇವಾಗ ಮಾಡಿಸ್ತಾ ಇದ್ದೀನಿ. ನಮ್ಮ ರೂಮ್ಗೆ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ನಾನು, ವೈಟ್ ಕಲರು. ಬಿಕಾಸ್ ವೈಟ್ ಇದ್ದರೆ ಔಟ್ಫಿಟ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಕಾಣುತ್ತೆ ಅಂತ ಈ ಕಲರ್ ನಾವು ಸೆಲೆಕ್ಟ್ ಮಾಡಿಬಿಟ್ಟೆ. ಬಟ್ ಇವಾಗ ರಿಗ್ರೆಟ್ ಮಾಡ್ತಾಯಿದ್ದೀನಿ. ನನಗೇನೋ ಅಷ್ಟು ವಾವ್ ಅನ್ನಿಸ್ತಲ್ಲ ಇದು. ನಾನು ವಾವ್ ಅನ್ನಿಸ್ತಿಲ್ಲ ಅಂದರೆ ಅವ್ರು ಸುರ್ರಂಗೆ ಕಟ್ ಮಾಡಿದ್ರು. ಕಟ್ ಮಾಡಿದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಎಷ್ಟು ನೋಡಿ, ಇದು ಪೇಸ್ಟ್ ಥರನೂ ಮಾಡ್ಕೋತವ್ರೆ. ಗಮ್ಮು ಚೂರು ಹಿಂಗೆ ಬಿಡ್ತಿದ್ದೆ ಅವ್ರ ಕೈಯಿಂದ. ಇದಕ್ಕೆ ಅಂಟಿಸ್ಬಿಟ್ಟು ಗೋಡೆಗೆ ಅಂಟಿಸ್ಬಿಡ್ತಾರೆ. ಡ್ರೈ ಆದಮೇಲೆ ಗೋಡೆ ಕಾಣಿಸಲ್ಲ. ನನಗೆ ಅದು ನೀರ್ದೇನಾದರೂ ಆಗಿದ್ದು ಪ್ರಾಬ್ಲಮ್ ಆಗ್ಬೋದಾ ಅಂತ ಟೆನ್ಷನ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಎಷ್ಟು ನೋಡಿ ಹಿಂಗೆ ಕಾಣುತ್ತೆ. ಇದಿಷ್ಟು ಕವರ್ ಮಾಡಿಸ್ಬೇಕಲ್ಲ ಅಂತ ನೀವು ಕಾಮೆಂಟ್ ಹಾಕಿ. ಮಾಡಿಸ್ಬೇಕು ಅಂದರೆ ಮಾಡಿಸ್ಬಿಡೋಣ. ನೈಸ್. ಸೊ ಈಗ ನೆಕ್ಸ್ಟ್ ರೋಲ್ ಬಂದು ಇದು ಫಿಕ್ಸ್ ಮಾಡೋಕ್ಕೆ ಸ್ಟುಡಿಯೋಗೆ ಬರ್ತಾರೆ ನಮ್ಮ ಟೀಮ್, ನಮ್ಮ ಬ್ರದರ್. ನನಗೇನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂಚೂರು ಐಟಮ್ಸ್ನ ತರಿಸಿ ಇಲ್ಲಿ ಫಿಕ್ಸ್ ಮಾಡಿಸ್ಬೇಕಷ್ಟೆ. ನಮ್ಮ ಬಂದು ಕ್ರಾಸ್ ಚೆಕ್ ಮಾಡ್ತವ್ರೆ. ಚೆನ್ನಾಗಿದೆಯಾ? ಫುಲ್ಲು ಜನ ಕಾಮೆಂಟ್ ಹಾಕೋರೆ ಆಕ್ಷನ್. ಫುಲ್ ಹಾಕ್ಸ್ಬೋದಿತ್ತು, ಬಟ್ ನಾನು ತಲೆ ಓಡಿಸಿಲ್ಲ.
ಫ್ಯಾಮ್ಸ್ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ಬ್ಲಾಗ್ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಅಂಡ್ ಇದು ಜಾಗ ನಿಮ್ಗೆ ಹೆಂಗ ಅನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಹಾಕಿ. ಥ್ಯಾಂಕ್ ಯು. खत्म. बाय बाय, टाटा, गुड बाय, गया.